ನಮಸ್ಕಾರ ಬಾಸ್, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ದಯವಿಟ್ಟು ಈ ವಿಡಿಯೋ ಹೇಳ್ತೀನಿ, RCB ಮ್ಯಾನೇಜ್ಮೆಂಟ್ದವರು ಯಾರಾದರೂ ಅಭಿಮಾನಿಗಳಿದ್ದರೆ ದಯವಿಟ್ಟು ಈ ವಿಡಿಯೋ ನೋಡೋಕೆ ಹೋಗಬೇಡಿ. ಏನೇನು ಮಾಡ್ತಾವ್ರು ಗುರುತು ಇವ್ರ ಜನ್ಮಕ್ಕೆ, ಏನು ಮ್ಯಾನೇಜ್ಮೆಂಟು, ಎಂತಿಂಥವ್ರು ಫ್ಯಾನ್ಸ್ ಕಡೆ ಎಲ್ಲ ಆಕ್ಷನ್ ಎಲ್ಲ ಮಾಡ್ಸವ್ರೆ. ಇವ್ರು ನೋಡಿದ್ರೆ ಹೋಗಿ ಅಲ್ಲಿ ಕತ್ತೆ ಕಾಯ್ತಾವ್ರೇನೋ ಅನ್ಸುತ್ತೆ. ಎಲ್ಲ ಟೀಮ್ಗಳು ಎಷ್ಟು ಅಲರ್ಟ್ ಆಗಿ ಎಲ್ಲ ಕೂಡ ಬಿಡ್ ಮಾಡ್ತಾ ಇದ್ದಾರೆ. ಇವ್ರ ಗುರು ಮಲ್ಕೊಂಡ್ಬಿಟ್ಟವ್ರೆ, ಅದೇನೋ ಗೊತ್ತಲ್ಲ, ಏನು ಇದ್ದು ಸತ್ತಂಗೆ ಆಗೋರೆ RCB ಟೀಮ್ ಮ್ಯಾನೇಜ್ಮೆಂಟ್ದವರು. ಯಾವನೆಲ್ಲ ತಗೋತಾರಲ್ಲೋ ಥೋ. ನಾನು ಗುರು ನಿನ್ನೆ ಸಿಕ್ಕಾಪಟ್ಟೆ ಆಕ್ಷನ್ ನಡೀತಾ ಇದೆ ಅಂತ ಹೇಳಿ ಇದ್ದು ಬಿದ್ದು ಕೆಲಸನೆಲ್ಲ ಬಿಟ್ಟು ಜಿಯೋ ಸಿನಿಮಾನ ಇನ್ಸ್ಟಾಲ್ ಮಾಡಿ ಅದಕ್ಕೆ ಡಾಟಾ ರೀಚಾರ್ಜ್ ಮಾಡ್ಕೊಂಡು ಆಕ್ಷನ್ನ ನೋಡೋಣ ಅಂತ ಕೂತ್ಕೊಂಡ್ರೆ ನಮ್ಮ KL ರಾಹುಲ್ ಆಕ್ಷನ್ ಬಂದಂಥ ಟೈಮಲ್ಲಿ ನಮ್ಮ RCB ಅವ್ರು ಬಿಟ್ಟು ಕೊಡಲ್ಲ ಗುರು ಈ ಸಲ ಅಂತ ಅಂದ್ಕೊಂಡ್ರೆ ಹೋಗಿ ಗುರು ಅದು ಏನಂತಾರಲ್ಲ 12 ಕೋಟಿ ಮಟ್ಟ ಬಿಡ್ ಮಾಡಿ ಆಮೇಲೆ ತಗೋರಿ ಅಂತ ಡೆಲ್ಲಿ ಕ್ಯಾಪಿಟಲ್ಸ್ ಅವ್ರಿಗೆ ಬಿಟ್ಟು ಕೊಟ್ಬಿಟ್ರಲ್ಲ. ಆ ವ್ಯಕ್ತಿ ಅಂತ ನೋಡೋದು ತಲೆಯಲ್ಲಿ ಕೂದಲಿಲ್ಲ, ಬಟ್ ಆದರೆ ಇರೋ ಬರೋ ದುಡ್ಡೆಲ್ಲ ಖರ್ಚು ಮಾಡಿಸ್ತಾವನೆ ಎಲ್ಲ ಟೀಮ್ ಕಡೆಯಿಂದನು. ಒಟ್ಟಲ್ಲಿ ದೇವರು ಹೋಗಿ ದನಗಿನ ಕಾಯ್ತಾವ್ರು. ಏನು RCB ಟೀಮ್ ಮ್ಯಾನೇಜ್ ಮಾಡಿದವರು ಯಾರ್ಯಾರನ್ನೂ ಬೈ ಮಾಡ್ತಾವ್ರೆ. ಏನು ಸಿರಾಜ್ನ ಬಿಟ್ಟರು, ಮಿಚೆಲ್ ಸ್ಟಾರ್ಕ್ನ ಬಿಟ್ಟರು, ನಮ್ಮ ಚಾಲ್ನ ಬಿಟ್ಟರು, ನಮ್ಮ ಅದು ಹೋಗ್ಲಿ ಬಿಡು, ಅವ್ರನ್ನೆಲ್ಲ ಬಿಟ್ಟರು. ನಮ್ಮ KL ರಾಹುಲನ್ನ ಯಾಕಪ್ಪ ಬಿಟ್ಟರು? ಒಟ್ಟಲ್ಲಿ ಗುರು ಹಿಗ್ಗ ಮುಗ್ಗ ಉಗಿತಾವ್ರೆ. ಇವ್ರಿಗಂತೂ ಸಿಕ್ಕಾಬಿಟ್ಟೆ ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟು ಕೆಟ್ಟ ಉಗಿತಾವ್ರೆ ಅಂದರೆ ಇವ್ರಿಗೆ ಬಾಯಿಗೆ ಬಂದಂಗೆ ಬೈತಾವ್ರೆ ಫ್ಯಾನ್ಸ್ಗಳು. ಅಲ್ಲ ಗುರು, RCB ಟೀಮಲ್ಲಿ ಕನ್ನಡಿಗರೇ ಇಲ್ಲ, ಯಾರನ್ನ ಹಾಕೊಂಡು ಆಡಿಸ್ತಾವ್ರೆ ಇವರು? ಏನು ಇಟ್ಕೊಂಡು ಹೊಂಟವ್ರು ತಲೆಯಲ್ಲಿ? ಅವ್ನು ಯಾವನೋ ರೀಸನ್ ಹೇಳ್ತಾವ್ರೆ, 2-3 ವರ್ಷದಿಂದ ಅವರು ಫಾರ್ಮಲ್ಲಿ ಇಲ್ಲ, ಇಂಜುರಿ ಆಗಿದ್ರು, ಹಾಗಾಗಿ ಆ ಕಾರಣಕ್ಕಾಗಿ ನಾವು ಬೈ ಮಾಡೋಕ್ಕಾಗಲಿಲ್ಲ. ನಾವು 10-11 ಕೋಟಿ ಮಟ್ಟ ಅವ್ರನ್ನ ಬೈ ಮಾಡ್ಬೇಕತ್ತಿತ್ತು, ಬಟ್ ಆದರೆ ಜಾಸ್ತಿ ಹೋದರೆ ಅದೇ ಕಾರಣಕ್ಕಾಗಿ ಅವ್ರನ್ನ ಕೈ ಬಿಟ್ಟು ಅಂತ ಹೇಳ್ತಾನೆ. ಥೋ ಇವ್ರನ್ನ. ಅಲ್ಲ ಗುರು, ಆ ವೆಂಕಟೇಶ್ ಅಯ್ಯರ್ಗೆ 22 ಕೋಟಿ ಮಟ್ಟ ಕೇಳ್ತಾವ್ರೆ ಇವರು. ಏನು ಹೇಳೋಣ ಹೇಳಿ? KL ರಾಹುಲ್ಗಿಂತ ಬೆಟ್ರ್ ಅವನು ಆ ವೆಂಕಟೇಶ್ ಅಯ್ಯರು. ಅಲ್ಲ ಗುರು, ಎಷ್ಟು ಸೀನಿಯರ್ ಪರ್ಸನ್, ಎಷ್ಟು ಟೀಮ್ ಕ್ಯಾಪ್ಟನ್ ಆಗಿ ಏನೇನೆಲ್ಲ ನಿಭಾಯಿಸಿದಾರ ಅಂಥವ್ರನ್ನ ಕೈ ಬಿಟ್ಬಿಟ್ಟು ಯಾರ್ಯಾರನ್ನೆಲ್ಲ ತಗೋತಾರೆ. ಅಥೋ ಇವ್ರ ಜನ್ಮಕ್ಕೆ ಗುರು. ನನಗೊಂದ್ಸಲ ಅನ್ಸ್ಬಿಡುತ್ತೆ, ಏನು ಗುರು, ನಾವು ನಮ್ಮ ಟೀಮು ನಮ್ಮ RCB ಅಂತ ಹೇಳಿ ಇಷ್ಟೆಲ್ಲ ಸಪೋರ್ಟ್ ಮಾಡೋಕೆ ನೋಡಿದ್ರೆ ಇವ್ರು ಹೇಳ್ತೀನಿ ಗುರು, ಇವ್ರು ನಮ್ಮ ಸ್ಟೇಟ್ದವ್ರೆ ಅಲ್ಲ ಗುರು. ಇವರು ಬೇರೆ ಯಾರೋ ಅದರ್ ಸ್ಟೇಟ್ದವ್ರು ಅನ್ಸುತ್ತೆ. ಏನು ಬೇರೆ ದೇಶದಿಂದ ಬಂದವರು ಯಾರಿಗೆ ಗೊತ್ತು? ಏನು ವಿಜಯ್ ಮಲ್ಯಗಿರೋ ಸಾಲನ ಇವರೇ ತೀರಿಸ್ಬೇಕಂತ ಕೂತವ್ರೆ. ಹೆಂಗೆ ಅಂತ ಗೊತ್ತಿಲ್ಲ. ಬರುವಂಥ ಸ್ಪಾನ್ಸರ್ಶಿಪ್ಪಲ್ಲೇ ಆರಾಮ್ಸೆ ದುಡ್ಡು ಮಾಡ್ಕೊಂಡು ಇರಬೇಕು ಅಂತ ಅಂದ್ಕೊಂಡವರು ಮ್ಯಾನೇಜ್ಮೆಂಟ್ದವರು. ಒಟ್ಟಿನಲ್ಲಿ ಗೊತ್ತಿಲ್ಲ. ಸಿಕ್ಕಾಪಟ್ಟೆ ಹರ್ಟ್ ಮಾಡ್ತಾ ಇದ್ದಾರೆ ಎಲ್ಲ RCB ಫ್ಯಾನ್ಸ್ಗಂತೂ. ನಿನ್ನೆ ನೋಡಿದ ತಕ್ಷಣ ನನಗಂತೂ ಸಿಕ್ಕಾಪಟ್ಟೆ ಶಾಕ್ ಗುರು. ಆಕ್ಷನ್ ನೋಡ್ದೇ ಬಿಟ್ಬಿಟ್ಟಿದ್ದೇನೆ. ಒಟ್ಟಲ್ಲಿ ಅದೇನೋ ಫಸ್ಟಿಗೆ ಬೈಬ್ಯಾಕ್ ಒಂದು ತೊಗೊಂಡ್ರು, ಲಿವಿಂಗ್ ಸ್ಟೋನ್ನ ತೊಗೊಂಡ್ರು. ಒಳ್ಳೇದಪ್ಪ, ಆಲ್ರೌಂಡರ್ನ ತೊಗೊಂಡವ್ರೆ, ಒಳ್ಳೆ ಪಿಕ್ ಮಾಡ್ತವ್ರೆ ಅಂದ್ಕೊಂಡ್ರೆ ಏನೇನು ಎಷ್ಟೆಷ್ಟು ಹೆಸರುಗಳು ಬಂದು ಹೋದ ಗುರು. ಸಿಕ್ಕಾಪಟ್ಟೆ ಎಲ್ಲ ಟೀಮ್ದವರು ಇವಾಗಲೇ ಸ್ಟಾರ್ಟಿಂಗಲ್ಲೇ ನಿನ್ನೆ ತಾನೇ ಎಲ್ಲ ಹೊಡೆದಾಡ್ತಾ ಇದ್ರು ಸಿಕ್ಕಾಪಟ್ಟೆ. ಎಂತಿಂಥ ಪ್ಲೇಯರ್ಸ್ಗಳು, ಮಿಚೆಲ್ ಸ್ಟಾರ್ಕು, ಆಲ್ರೌಂಡರ್ ಬಟ್ಲರ್ನ ತೊಗೋತಾರೆ ಅಂದರೆ ಅವರು ಇಲ್ಲ, ಡೇವಿಡ್ ಮಿಲ್ಲರ್ನ ತೊಗೋತಾರೆ ಅದೂ ಇಲ್ಲ, ರಿಷಬ್ ಪಂತ್ ಅವ್ರಿಗೂ ಹೋಗಿ ಬೈ ಮಾಡ್ತಾರೆ ಅದೂ ಇಲ್ಲ. ಮತ್ತು ಯಾವನ್ ತೊಗೊಳಕ್ಕೆ ನಿಂತಾರ ಗುರು ಇವರು? ಏನು ಈಗ ನಮ್ಮ RCB ಫ್ಯಾನ್ಸ್ಗಳ ಕತೆ ಎಷ್ಟೇ ಅನ್ಸುತ್ತೆ. ಈ ಸಲ ಕಪ್ ನಮ್ಮದೇ ಯಾವ ಸಲ ಆಗುತ್ತೆ ಅಂತ ದೇವ್ರಿಗೆ ಗೊತ್ತು. ಒಟ್ಟಿನಲ್ಲಿ ಗುರು ಸಿಕ್ಕಾಪಟ್ಟೆ ಡಿಸಪಾಯಿಂಟ್ಮೆಂಟ್ ಅಂತೂ ಆಗಿದೆ. KL ರಾಹುಲ್ ಅವ್ರನ್ನ ನಮ್ಮ ಟೀಮಲ್ಲಿ ನೋಡ್ಬೇಕಂತ ಎಷ್ಟೊಂದು ಆಸೆ ಇಟ್ಕೊಂಡಿದ್ರು ಸಿಕ್ಕಾಪಟ್ಟೆ ಫ್ಯಾನ್ಸ್ಗಳು. ಒಟ್ಟಿನಲ್ಲಿ ಹೋಗಿತ್ತವ್ರೆ, ಉಗಿಸ್ಕೊಳ್ಳಿ. ನೀವು ಮಾಡಿದ ಕರ್ಮ ನಿಮಗೆ ರಿಟರ್ನು. ಏನೂ ಆಗಲ್ಲ, ನೋಡಬೇಕು ಏನೇನು ಬೈ ಮಾಡ್ತಾರೋ, ಯಾರ್ಯಾರನ್ನ ತಗೊಳ್ತಾರೋ. ಮೋಸ್ಟ್ಲಿ ವಿಲ್ ಜಾಕ್ಸ್ಕಂತ ಕೂತವ್ರೆ. ಅವನು ಈ ರೀತಿ ಪರಿಸ್ಥಿತಿ ನೋಡ್ರೆ ಅವ್ರನ್ನೂ ಕೈ ಬಿಟ್ರೆ ಅನ್ಕೊಳ್ತೀನಿ. ಹೊಸ್ದಾಗಿ ಏನೋ ಕಟ್ಟೋದಕ್ಕೆ ಹೊಂಟವ್ರೆ, ಯಾರನ್ನ ತಗೋತಾರೆ ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ಓಕೆ ನೋಡೋಣ ಇವತ್ತಿಗೆ ಯಾರ್ಯಾರು ತಗೋತಾರೋ RCB ಟೀಮ್ ಮ್ಯಾನೇಜ್ಮೆಂಟ್ದವರು. ಒಟ್ಟಿನಲ್ಲಿ ವರ್ಸ್ಟ್ ಮ್ಯಾನೇಜ್ಮೆಂಟ್ ಅಂತ ನಾನು ಹೇಳ್ತೀನಿ. ದಯವಿಟ್ಟು ಹೋಗಲಿ, ಏನು ಮಾಡೋಕ್ಕಾಗಂಗಿಲ್ಲ. ಆದರೂ ಏನು ಮಾಡೋದು, ನಮ್ಮ ಟೀಮ್ ಅಂತೇಳಿ ನಮ್ಮ ಜನ ಅವ್ರಿಗೆ ಸಪೋರ್ಟ್ ಮಾಡ್ದೇ ಇರೋಕ್ಕಾಗಲ್ಲ. ಒಟ್ಟಿನಲ್ಲಿ ನಮ್ಮ KL ರಾಹುಲ್ ಒಟ್ಟಿನಲ್ಲಿ ಚೆನ್ನಾಗಿ ಆಡಲಿ. ಡೆಲ್ಲಿ ಕ್ಯಾಪಿಟಲ್ಸ್ ಅವ್ರು ಆಡ್ತಿದ್ರು, ನಾವು ಡೆಲ್ಲಿ ಕ್ಯಾಪಿಟಲ್ಸ್ಗೂ ಸಪೋರ್ಟ್ ಮಾಡ್ತೀವಿ. ಯಾಕಂದರೆ ನಮ್ಮ RCB ಟೀಮ್ದ ಒಂದು ಹುಡುಗ ಆಗಬೇಕಾಗಿದ್ದು ನಮ್ಮವ್ರವರು KL ರಾಹುಲ್ ಅವರು. ಒಟ್ಟಿನಲ್ಲಿ ನಮ್ಮ ಹುಲಿಗಂತೂ ನಾವು ಸಪೋರ್ಟ್ ಮಾಡ್ತೀವಿ. KL ರಾಹುಲ್ ಯಾವುದೇ ಟೀಮಲ್ಲಿ ಆಡಲಿ, ಪಂಜಾಬ್ಗೆ ಆಡಲಿ, ಡೆಲ್ಲಿಗೆ ಆಡಲಿ, ಗುಜರಾತ್ ಟೈಟನ್ಸ್ಗೂ ಆಡ್ಬೋದು. ಬಟ್ ಆದರೆ ಇವಾಗ ಡೆಲ್ಲಿಗೆ ಆಡ್ತಾ ಇದ್ದಾರೆ. ನಾವು ಒಟ್ಟಲ್ಲಿ ಆ ಟೀಮ್ಗೂ ಕೂಡ ನಾನು ಸಪೋರ್ಟ್ ಮಾಡ್ತೀನಿ ಗುರು, ನಮ್ಮ KL ರಾಹುಲ್ಗೂ. ಯಾಕಂದ್ರೆ ನಮ್ಮ KL ರಾಹುಲ್ನ ಬಿಟ್ಟವ್ರಂದರೆ ಇವರು
ನಮಗೂ ಇವ್ರ ಥರ ಮ್ಯಾನೇಜ್ಮೆಂಟ್ ಬೇಡ ಗುರು ದಯವಿಟ್ಟು. ಹಂಗಂತೇಳಿ ನಾವು ಆರ್ ಸಿ ಬಿ ಏನು ಕೇಳಿ ಬಯಸೋದಲ್ಲ. ಆರ್ ಸಿ ಬಿ ಗೆಲ್ಲಿಗರು ವಿರಾಟ್ ಕೊಹ್ಲಿ ಅವರು ಹೇಳ್ಬಿಟ್ಟಿದ್ದಾರೆ ಮುಂಚೆನೆ. ಅದೊಂದು ಭಾಳ ಖುಷಿ. ಯಾಕಂದ್ರೆ ಕ್ರಿಕೆಟ್ನ ದೇವರು ಅವರು. ನೋಡಬೇಕು ಒಟ್ಟಿನಲ್ಲಿ ಅವರು ಕೂಡ ಒಂದು ವಿಡಿಯೋ ಮಾಡಿದ್ರು, ಆರ್ ಸಿ ಬಿ ಟೀಮ್ ಒಂದ್ಸಲ ಗೆಲ್ಲಿಸ್ಬೇಕು ಅಂತ. ಎಸ್, ನಿಮ್ಗೆ ಹೇಗೆ ಅನಿಸ್ತಪ್ಪ ಈ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ನೋಡಿ? ದಯವಿಟ್ಟು ನನಗಂತೂ ಸಿಕ್ಕಾಪಟ್ಟೆ ಅಂದರೆ ಕೋಪ ಬರ್ತಾ ಇದೆ KL ರಾಹುಲ್ ಅವ್ರನ್ನ ಬಿಟ್ಟು ಕೊಟ್ಟಿದ್ದಕ್ಕೆ. ಎಸ್, ನೋಡಿ ನಿಮ್ಗೆ ಹೇಗೆ ಅನಿಸ್ತೋ ಇವತ್ತಿನ ಆಕ್ಷನ್ ನೋಡಿ ಸಿಕ್ಕಾಪಟ್ಟೆ. ಹಂಗಂತ ಹೇಳಿ ಇರೋಬ್ಬರ ಕೆಲಸನ ಟೈಮ್ ವೇಸ್ಟ್ ಮಾಡ್ಕೋಬೇಡಿ. ಎಸ್, ಥ್ಯಾಂಕ್ ಯು ಸೋ ಮಚ್. ನೋಡೋಣ ಇವತ್ತು ಯಾರು ಪಿಕ್ ಮಾಡ್ತಾರೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ದಯವಿಟ್ಟು ಯಾರಿಗಾದರೂ ಮನಸ್ಸಿಗೆ ಹರ್ಟ್ ಆಗಿದ್ರೆ ದಯವಿಟ್ಟು ಆರ್ ಸಿ ಬಿ ಮ್ಯಾನೇಜ್ಮೆಂಟ್ದವ್ರಿಗೆ ನನ್ನ ಕಡೆಯಿಂದ ಏನಾದ್ರು ತಪ್ಪಾಗಿ ಕ್ಷಮಿಸಿ. ಬಟ್ನಲ್ಲಿ ಹೇಳ್ತೀನಿ, ಆದರೆ ವರ್ಸ್ಟ್ ಪಿಕ್ ಅಂತ ಹೇಳ್ತೀನಿ. ದಯವಿಟ್ಟು ಇನ್ನಾರು ಸ್ವಲ್ಪ ಕ್ವಾಲಿಟಿ ಇರೋ ಪ್ಲೇಯರ್ಸ್ಗಳನ್ನ ಆಯ್ಕೆ ಮಾಡ್ಕೊಳ್ಳಿ. ನೋಡೋಣ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.